ಹಲೋ ಫ್ರೆಂಡ್ಸ್, ಆಸ್ ನಾವು ನೀವು ಎಲ್ಲ ವೇಟ್ ಮಾಡ್ತಿರುವಂತ ಕ್ಷಣ ಈಗ ಬಂದಿದೆ. ಆಲ್ರೆಡಿ KS ನೋಟಿಫಿಕೇಶನ್ ಔಟ್ ಆಗಿದೆ. ಸೊ ಹಿಸ್ಟ್ರಿ ಆಫ್ ದಿ KPSC ಅಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ರಿಸಲ್ಟ್ ಬಿಡೋಕಿನ ಮುಂಚೆನೆ ನೋಟಿಫಿಕೇಶನ್ ಬಿಟ್ಟಿರೋದು. ಸೊ ಇದು ಒಂದು ಒಳ್ಳೆ ಶುಭ ಸೂಚನೆ ಫಾರ್ ಆಲ್ ಆಫ್ ಅಸ್. ಯಾಕೆಂತಂದ್ರೆ ಬಿಕಾಸ್ KPSC ಈಗ ಸ್ಲೋಲಿ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅಂತ ಅನ್ಕೋಬಹುದು. ತುಂಬಾ ಪಾಸಿಟಿವ್ ಆಗಿ ನಾವು ಫೀಲ್ ಮಾಡೋದೇ ಆಗಿದ್ರೆ ಇದನ್ನ UPSC ಮಾದರಿಯಲ್ಲೇ ತಗೊಂಡು ಹೋಗ್ತೀವಿ ಅಂತ ನಿನ್ನೆ ಸೆಕ್ರೆಟರಿ ಅವರು ಹೇಳಿದ್ದಾರೆ. ಸೊ ಅದ್ರ ಪ್ರಕಾರನೇ ಹೋದ್ರೆ UPSC ಮಾದರಿಯಲ್ಲಿ ಒಂದೇ ವರ್ಷದಲ್ಲಿ ಇದನ್ನ ನೋಟಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ. ಸೊ ಈ ನೋಟಿಫಿಕೇಶನ್ ಒಂದೇ ವರ್ಷದಲ್ಲಿ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ನಾನೇನ್ ಮಾಡ್ಬೇಕು, ನನ್ನ ಸ್ಟ್ರಾಟಜಿ ಹೇಗಿರ್ಬೇಕು, ಅವ್ರೇನು ಕಂಪ್ಲೀಟ್ ಮಾಡ್ತಾರೆ, ನಂದು ಸಕ್ಸಸ್ಫುಲ್ ಆಗ್ಬೇಕಲ್ಲ. ಸೊ ನಾನು 319 ಪೋಸ್ಟ್ ಅಲ್ಲಿ ನಾನು ಒಬ್ನ ಆಗ್ಬೇಕು ಅಂತಂದ್ರೆ ಸೊ ವಾಟ್ ಶುಡ್ ಬಿ ಮೈ ಸ್ಟ್ರಾಟಜಿ. ಸೊ ಈ ಸ್ಟ್ರಾಟಜಿ ಮೇಲೆ ನಾವು ಆಲ್ರೆಡಿ ನಿಮ್ಗೆ ಜುಲೈ 4ರಿಂದಾನೇ ಇದನ್ನ ಪ್ಲಾನ್ ಅನ್ನ ಹೇಳ್ತಾ ಬರ್ತಾ ಇದೀವಿ. ನೋಟಿಫಿಕೇಶನ್ ಬರುತ್ತೆ, ಪ್ರಿಪೇರ್ ಮಾಡಿ, ಶೆಡ್ಯೂಲ್ ಶುರು ಮಾಡಿ ಅಂತ ತುಂಬಾನೇ ಹೇಳ್ತಾ ಇದ್ದೆ. ಬಹಳಷ್ಟು ವಿಡಿಯೋಸು ಮಾಡಿದ್ದೆ. ಬಟ್ ಅಗೇನ್ ನಾನು ನೋಡಿದ್ದೆ ಆದ್ರೆ ಇನ್ನೂ ಕೆಲವರೆಲ್ಲ ಓಲ್ಡ್ ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ. ಹೋಯ್ತು, ಓಲ್ಡ್ ಮೈಂಡ್ ಸೆಟ್ ಇಂದ ಬಿಟ್ಟು ಹೊಸ ಮೈಂಡ್ ಸೆಟ್ ಬನ್ನಿ. KPSCನೂ ಚೇಂಜ್ ಆಗ್ತಿದೆ, ನೀವು ಚೇಂಜ್ ಆಗ್ಬೇಕು, ನಿಮ್ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರ್ಬೇಕು. ಸೊ ಎಸ್, ನಾನು ಆಲ್ವೇಸ್ ಪಾಸಿಟಿವಿಟಿಯಿಂದಾನೇ ಮಾತಾಡ್ತೀನಿ, ನೆಗೆಟಿವಿಟಿಯಿಂದ ಯಾವತ್ತೂ ಮಾತಾಡೋದಿಲ್ಲ. ನೆಗೆಟಿವ್ ನಮಗೆ ಜೀವನದಲ್ಲಿ ಮುಂದೆ ತಗೊಂಡು ಹೋಗಕ್ಕಾಗಲ್ಲ, ಪಾಸಿಟಿವ್ ಮಾತ್ರ ಮುಂದೆ ತಗೊಂಡು ಹೋಗೋದು. ಸೊ ಹಾಗಾಗಿ ಈಗ ಇದೇನು ಅಪಾರ್ಚುನಿಟಿ ಇದೆ, ಇದನ್ನ ಅಪಾರ್ಚುನಿಟಿ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಕ್ರೆಡೆನ್ಸ್ IAS ಏನಿದೆ ಆಲ್ರೆಡಿ ಈಗ ನೋಟಿಫಿಕೇಶನ್ ಅನೌನ್ಸ್ ಆಗಿದೆ. ಈ ನೋಟಿಫಿಕೇಶನ್ ನಾಳೆಯಿಂದ ಅಪ್ಲಿಕೇಶನ್ ಓಪನ್ ಆಗುತ್ತೆ. 31st ಆಗಸ್ಟ್ ವರ್ಗು ನಿಮ್ಗೆ ಟೈಮ್ ಇದೆ. ಸೊ ಅದನ್ನ ಅಪ್ಲೈ ಮಾಡಿ. ಓಕೆ, ದೆನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಲ್ರೆಡಿ ಡೇಟ್ ಕೊಟ್ಟಿದ್ದಾರೆ, November 15 ಅಂತ. ಅದನ್ನ November 15ಗೆ ಟೆಂಟೇಟಿವ್ಲಿ ಆದ್ರೆ ತುಂಬಾನೇ ಖುಷಿ. ಸೊ ಬಿಕಾಸ್ November 15 ಅಂತಾನೆ ಟಾರ್ಗೆಟ್ ಹಾಕೊಂಡ್ರೆ ನಮಗೆ ಎಕ್ಸಾಕ್ಟ್ 3.5 months ಟೈಮ್ ಇದೆ ನಮಗೆ. ಈ 3.5 months ಅಲ್ಲಿ ನಾವು ಯಾವ ತರ ಸ್ಟ್ರಾಟಜಿ ಮಾಡಬೇಕು, ಏನ್ ಸ್ಟ್ರಾಟಜಿ ಮಾಡಬೇಕು, ಏನ್ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಅಂತ ಅನ್ನೋದನ್ನ ಇದೇ August 2nd ಆಗಸ್ಟ್ಗೆ ನಾವು ಒಂದು ಓರಿಯಂಟೇಷನ್ ಸೆಷನ್ ಕಂಡಕ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಎಲ್ಲರೂ ಅಟೆಂಡ್ ಮಾಡಬಹುದು. ಇದು ಮೊದಲು ಹೇಳಿದಾಗೆ ನಮ್ಮ ಹತ್ರ ಏನೇನ್ ಕೋರ್ಸಸ್ ಇದೆ ಅಂತಂದ್ರೆ, ಸೊ ಪ್ರಿಲಿಮ್ಸ್ ಫೌಂಡೇಶನ್ ಕೋರ್ಸ್ ಇದೆ, ಅದು ಆಲ್ರೆಡಿ ಜುಲೈ 4ರಿಂದನೇ ಶುರು ಮಾಡಿದೀವಿ. ಆದ್ರೆ August 3rd ಇಂದ, ಅಂದ್ರೆ ನಾಳೆ ಮಂಡೇ August 3rd ಇಂದ ಇನ್ನೊಂದು ನ್ಯೂ ಬ್ಯಾಚ್ ಶುರು ಆಗ್ತಿದೆ. ಸೊ ದಟ್ ಬ್ಯಾಚ್ ಇಸ್ ಗೋಯಿಂಗ್ ಟು ಬಿ ಸ್ಟಾರ್ಟಿಂಗ್ ಫ್ರಮ್ August 3rd. ಸೊ August 3rdಗೆ ಸೊ ಫೀಸ್ ಹಾರ್ಡ್ಲಿ ಅರೌಂಡ್ 21,500 rupees ಇದೆ. ಅದರಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಅಂದ್ರೆ 25 ಟೆಸ್ಟ್ ಸೀರೀಸ್ ಏನಿದೆ ಅದನ್ನು ಇನ್ಕ್ಲೂಡೆಡ್ ಇರುತ್ತೆ. ಸೊ ಅದು ಕಾಸ್ಟ್ ಆಗ್ತಿರೋದು 3,500. ಸೊ ಹಾರ್ಡ್ಲಿ ಅರೌಂಡ್ 17,000 to 18,000 rupees ಫೀಸ್ ಇರುತ್ತೆ. ಈ ಫೌಂಡೇಶನ್ ಕೋರ್ಸು 3 months ಅಲ್ಲಿ ಫೋಕಸ್ಡ್ ಆಗಿ ಇದನ್ನೆಲ್ಲಾನು ಪ್ರಿಲಿಮ್ಸ್ಗೆ ಏನೇನ್ ಬೇಕು ವಿತ್ ಮಟೀರಿಯಲ್ ಎಲ್ಲಾನು ನಿಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಇದನ್ನ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ, ಎಲ್ಲರೂ ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಏನಿದೆ ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ 2025 ಟೆಸ್ಟ್ ಇದೆ. ಆನ್ಲೈನ್ ಅಲ್ಲಿ ತಗೊಂಡ್ರೆ 2,500, ಅಂದ್ರೆ ಒನ್ ಟೆಸ್ಟ್ಗೆ ಹಾರ್ಡ್ಲಿ 100 rupees. ಸೊ ಕ್ವಾಲಿಟಿ ಕ್ವಶನ್ಸ್ ತುಂಬಾನೇ ಅಂದ್ರೆ ನಮ್ಮ ಹಿಸ್ಟ್ರಿ ಆಫ್ ದಿ ಕ್ರೆಡೆನ್ಸ್ IAS ಅಲ್ಲಿ ನೋಡಿದ್ರೆ ನಾವು ಸಾಕಷ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕಿದೀವಿ, ವಿತ್ ಪ್ರೂಫ್ ಹಾಕಿದೀವಿ. ನಮ್ ಕ್ವಶನ್ಸ್ ಎಷ್ಟು ರಿಫ್ಲೆಕ್ಟ್ ಆಗುತ್ತೆ, ಎಷ್ಟು ಕ್ವಶನ್ಸ್ ಬರುತ್ತೆ, ಎಷ್ಟು ನಿಖರವಾಗಿ ನಾವು ಮಟೀರಿಯಲ್ ಅನ್ನ ಕೊಡ್ತೀವಿ ಅಂತ. ಸೊ ಇದೇ ನೀವು ಅಬ್ಸರ್ವ್ ಮಾಡಿದ್ದೆ ಆದ್ರೆ ಪ್ರೀವಿಯಸ್ ಇಯರ್ಗಳಲ್ಲಿ, ಸೊ ಡೆಫಿನೆಟ್ಲಿ ನಿಮಗೆ ಇದು ತುಂಬಾ ಉಪಯುಕ್ತವಾಗುತ್ತೆ. ದೆನ್ ಮೇನ್ಸ್, ಯಾರು ಆಲ್ರೆಡಿ ನೀವು ಸ್ವಲ್ಪ ಪ್ರಿಪೇರ್ ಆಗಿ ಕುತ್ಕೊಂಡಿದ್ದೀರಾ, ಪ್ರಿಲಿಮ್ಸ್ ಮೇನ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ ಅಂದ್ರೆ ಅವ್ರಿಗೂ ಒಂದು ಪ್ಲಾನ್ ಇದೆ. ಸೊ ಅವ್ರಿಗೆ ಹಿಸ್ಟ್ರಿ, ಪಾಲಿಟಿ ಮತ್ತೆ ಜಾಗ್ರಫಿ ಈ 3 ಸೆಕ್ಷನ್ಸ್ ಅನ್ನ ಬಿಫೋರ್ ಪ್ರಿಲಿಮ್ಸ್ ಅಲ್ಲಿ ಕವರ್ ಮಾಡಬಹುದು. ಅಂದ್ರೆ ನಿಮಗೆ 1 ತಿಂಗಳು ಅಂದ್ರೆ ಎಕ್ಸಾಮ್ಗಿನ 60 days ಬಿಫೋರ್ ಏನಿದೆ ಮೇನ್ಸ್ಗೆ ಸಿಲೆಬಸ್, ಓವರ್ಲ್ಯಾಪಿಂಗ್ ಸಿಲೆಬಸ್, ದಟ್ ಈಸ್ ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ. ಸೊ ಈ 3 ಸೆಕ್ಷನ್ಸ್ ಅನ್ನ ಅಂದ್ರೆ ಪೇಪರ್ 1 ಕಂಪ್ಲೀಟ್ ಮಾಡ್ಬಿಡ್ಬಹುದು. ಓಕೆ, ಪೇಪರ್ 1 ಅಂದ್ರೆ 1 ಪೇಪರ್ ಅನ್ನ ಕಂಪ್ಲೀಟ್ ಮಾಡಬಹುದು. ಸೊ ಇದಕ್ಕೆ ಒಂದು ಶೆಡ್ಯೂಲ್ ಅನ್ನ ಹಾಕಿದೀವಿ. ಈ ಶೆಡ್ಯೂಲ್ ಪ್ರಕಾರನು ಪ್ರಿಪೇರ್ ಆಗ್ಬಹುದು. ಇದು 40 ಟೆಸ್ಟ್ ಪ್ಲಾನ್ ಇದೆ. ಯು ಕ್ಯಾನ್ ಜಸ್ಟ್ ಇದ್ರ ಆಲ್ರೆಡಿ ಸ್ಟಾರ್ಟ್ ಮಾಡಿದೀವಿ. ಇದ್ರಲ್ಲಿ ಆಲ್ರೆಡಿ 3 ಟೆಸ್ಟ್ ಮುಗ್ದೋಗಿದೆ. ಈಗ ನೀವು ಉಳಿದಿರೋ ಟೆಸ್ಟ್ ಅಂದ್ರೆ 3 ಟೆಸ್ಟ್ ಏನ್ ಮುಗ್ದಿದೆ ಅದನ್ನು ಬರೀಬಹುದು. 1-to-1 ಫೀಡ್ಬ್ಯಾಕ್ ಇರುತ್ತೆ, ಪರ್ಸನಲ್ ಮೆಂಟರ್ಶಿಪ್ ಇರುತ್ತೆ. ಸೊ ಕ್ವಶನ್ಸ್ ಏನಿದೆ, ನೀವು ಆಲ್ರೆಡಿ ಸಾಕಷ್ಟು ಜನ ಯಾರು ಬರೀತಾ ಇದ್ದಾರೆ ಅವ್ರು ಹೇಳ್ತಾ ಇರೋದು, ಸರ್ ಕ್ವಶನ್ಸ್ ಏನ್ ಸರ್ ಈ ಲೆವೆಲ್ಗೆ ತೆಗೆದಿದ್ದೀರಾ ಅಂತಾನು ಕೇಳ್ತಿದ್ದಾರೆ. ಸೊ ಯಾಕೆ ಅಂದ್ರೆ ಬಿಕಾಸ್ ದ ಲೆವೆಲ್ ಆಫ್ KPSC ಇಸ್ ಗೋಯಿಂಗ್ ಹೈ. ಸೊ ವಿ ಆರ್ ಆಲ್ಸೋ ಟಾರ್ಗೆಟಿಂಗ್ ಅಕಾರ್ಡಿಂಗ್ ಟು ದ ಸ್ಟ್ಯಾಂಡರ್ಡ್ಸ್ ಆಫ್ ದ KPSC. ಬಟ್ ಆದ್ರೆ ಹಾಗಂತೇಳಿ UPSC ಲೆವೆಲ್ಗೆ ಹೋಗೋದಲ್ಲ. ಫುಲ್ UPSC ಲೆವೆಲ್ಗೆ ಹೋಗಿ ಪ್ರಿಪೇರ್ ಮಾಡಿದ್ರು ಅದು ಔಟ್ ಆಫ್ ದಿ ಸ್ಟ್ರಾಟಜಿ ಆಗುತ್ತೆ. ಸೊ ನಾವು ಈ ಎರಡರ ನಡುವೆ, ಅಂದ್ರೆ ಹೋದ ವರ್ಷ KPSC ಪೇಪರ್ ಸ್ಟ್ಯಾಂಡರ್ಡ್ಸ್ ಏನಿತ್ತು, ಈ ವರ್ಷ KPSC ಪೇಪರ್ ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ, ಮತ್ತೆ UPSC ಪೇಪರ್ ಸ್ಟ್ಯಾಂಡರ್ಡ್ಸ್ ಏನಿದೆ, ಇವೆರಡರ ನಡುವೆ ಏನಿದೆ ಅದನ್ನ ನಾವು ಪಾಯಿಂಟ್ ಔಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ರಿಸರ್ಚ್ ಮಾಡಿ ಕ್ವಶನ್ ಪೇಪರ್ ಅನ್ನ ತೆಗಿತಾ ಇದೀವಿ. ಸೊ ಅದ್ರ ಮೇಲೆ ಇವೆಲ್ಲ ಟೆಸ್ಟ್ ಗಳೆಲ್ಲ ಕಂಡಕ್ಟ್ ಆಗ್ತವೆ. ನೆಕ್ಸ್ಟ್ ನಿಮಗೆ UPSC ಸ್ವಿಚ್ ಪ್ರೋಗ್ರಾಮ್ ಅಂತ. ಈ UPSC ಸ್ವಿಚ್ ಪ್ರೋಗ್ರಾಮ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಸೊ ಯಾರಿಗೆ ಈಗ UPSC ಇಂದ KPSC ಬರ್ತಾ ಇದ್ದೀರಾ ಅವ್ರಿಗೆ ಏನ್ ಬೇಕು, ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಎಕನಾಮಿ, ಕರ್ನಾಟಕ ಜಾಗ್ರಫಿ ಬೇಕು. ಸೊ ಕರ್ನಾಟಕ ಹಿಸ್ಟ್ರಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಪ್ರಭುಗೌಡ ಸರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕರ್ನಾಟಕ ಜಾಗ್ರಫಿ ಕ್ಲಾಸ್ ಇರುತ್ತೆ, ಇದಕ್ಕೆ ಸಪರೇಟ್ ಮಾಡ್ಯೂಲ್ ಕ್ಲಾಸಸ್ ಇದಾವೆ. ಸೊ ಇದಕ್ಕೆ ಕರ್ನಾಟಕ ಹಿಸ್ಟ್ರಿ
ಸೊ 2,999 ಇದೆ ಫೀಸು, ಇದಕ್ಕೂ ಜಾಯಿನ್ ಆಗ್ಬೋದು. ಯಾರು ಕರ್ನಾಟಕ ಜಾಗ್ರಫಿ ತಗೋತೀರಾ ಓನ್ಲಿ 999 ಇದೆ, ಸೊ ಇದಕ್ಕೂ ಕೋರ್ಸ್ ಜಾಯಿನ್ ಆಗ್ಬೋದು. ದೆನ್ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂಡ್ ಬಜೆಟ್ ಏನಿದೆ, ಇದು ನಮ್ಮ ಕೋರ್ ಬ್ಯಾಚ್ ಸ್ಟೂಡೆಂಟ್ಸ್ಗೆ ಮತ್ತೆ ನಮ್ಮ 40 ಟೆಸ್ಟ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಫ್ರೀ ಇದೆ. ಉಳಿದಿದ್ದು ಓಕೆ ಎಕ್ಸ್ಕ್ಲೂಸಿವ್ ಮಾಡ್ಯೂಲ್ ಕ್ಲಾಸಸ್ ಫಾರ್ ಕರೆಂಟ್ ಅಫೇರ್ಸ್. ಸೊ ನಾನು ಆಗ್ಲೇ ಹೇಳ್ತಿರ್ಬೇಕಾದ್ರೆ, ಸೊ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸ್ 1 ಇಯರ್ದು ಫುಲ್ ವಿತ್ ಮಟೀರಿಯಲ್ ಅಂಡ್ ಕ್ಲಾಸ್ ಇದೆರಡು ನಿಮಗೆ ಸಿಗುತ್ತೆ. ಇದಕ್ಕೂ ನಿಮಗೆ 2,999 ಇದೆ. ಓಕೆ, ಸೊ ವಿಚ್ ಈಸ್ ವೆರಿ ಮಿನಿಮಲ್ ಪ್ರೈಸ್ ಫಾರ್ ಮಟೀರಿಯಲ್ ಪ್ಲಸ್ ಕ್ಲಾಸಸ್. ಓಕೆ, ಸೊ 2,999. ಸೊ ಇದರಲ್ಲಿ ನಿಮಗೆ ಅರೌಂಡ್ 80 ಕ್ವಶನ್ಸ್ ಬರುತ್ತೆ. ಈ 80 ಕ್ವಶನ್ಸ್, ಪೇಪರ್ 1 40 ಕ್ವಶನ್, ಪೇಪರ್ 2 40 ಕ್ವಶನ್ಸ್. ಸೊ ಇಂಟು 2 ಮಾಡಿದ್ರೆ 80 ಮಾರ್ಕ್ಸ್ 80 ಮಾರ್ಕ್ಸ್. ಸೊ 80 ಅಂತಂದ್ರೆ ಟೋಟಲ್ 80 ಪ್ಲಸ್ 80 ಇಸ್ 160 ಮಾರ್ಕ್ಸ್ ಕವರೇಜು ಜಸ್ಟ್ 3,000 ಅಲ್ಲಿ ಸಿಗ್ತಾ ಇದೆ. ಬಹಳಷ್ಟು ಸರಿ ಬಹಳ ಸ್ಟೂಡೆಂಟ್ಸ್ ಹೇಳ್ತಾರೆ, ಸರ್ ಈ ಹುಡುಗ ಸರ್ ಇವನು ಓದೇ ಇಲ್ಲ ಸರ್, ಹೆಂಗ್ ಕ್ಲಿಯರ್ ಆದ್ನೇನೋ ಗೊತ್ತಿಲ್ಲ, ನನ್ನ ಜೊತೆಗೆ ಇದ್ದ ಸರ್ ಹಂಗಿದೆ. ಇಲ್ಲ, ಅವ್ರು ಓದಿಲ್ದೇ ಇರೋರು ಯಾರು ಕ್ಲಿಯರ್ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ಏನ್ ಸ್ಟ್ರಾಟಜಿ ಆಗಿರುತ್ತೆ ಅಂದ್ರೆ, ಅವರು ಸ್ಮಾರ್ಟ್ ವೇನಲ್ಲಿ ಒಂದು ಸ್ವಲ್ಪ ಪಿಕ್ ಮಾಡಿರ್ತಾರೆ, ಅದು ಅವ್ರಿಗೆ ವರ್ಕೌಟ್ ಆಗುತ್ತೆ. ಆ ವರ್ಕೌಟ್ ಏನಾಗುತ್ತೆ ಇದೆ. ಸೊ ಅವರ ಸ್ಟ್ರಾಟಜಿ ಪ್ರಕಾರ ಅವ್ರು ಏನ್ ಮಾಡಿರ್ತಾರೆ, ಕೆಲವರು ಕರೆಂಟ್ ಅಫೇರ್ಸ್, ಓಕೆ ಕರೆಂಟ್ ಅಫೇರ್ಸ್ಗೆ ಚೆನ್ನಾಗಿ ಓದ್ಬಿಡ್ತಾರೆ, ಮತ್ತೆ ಎಕನಾಮಿಕ್ಸ್ ಸರ್ವೆ ಬಜೆಟ್. ಸೊ ಆ ವರ್ಷದಲ್ಲಿ ಅವ್ರು ಏನ್ ಓದಿರ್ತಾರೆ ಅದನ್ನೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ. ಅದು ಹೇಗೆ, ನಮ್ಮ ಮಟೀರಿಯಲ್ ಅನ್ನ ತಗೊಂಡ್ರೆ ನಿಮ್ಗೆ ಮ್ಯಾಕ್ಸಿಮಮ್ ಹೆಲ್ಪ್ ಆಗುತ್ತೆ ಅದರಿಂದ. ಸೊ ಇದು ಒಂದು ಹೊಸ ಏನೋ ಸ್ಟ್ರಾಟಜಿ. ಅಗೇನ್ ಇನ್ನೊಂದೇನು, ನಿಮ್ಗೆ ಬೇಸಿಕ್ ಪಾಲಿಟಿ, ಎಕನಾಮಿ, ಜಾಗ್ರಫಿ ಅದರಲ್ಲೊಂದು 60 ಕ್ವಶನ್ಸ್, 60 ಮಾರ್ಕ್ಸ್ ಅಂದ್ರೆ 30 ಕ್ವಶನ್ಸ್ ನೀವು ರೆಡಿ ಆದ್ರೆ 60 ಮಾರ್ಕ್ಸ್. ಸೊ 60 ಪ್ಲಸ್ 160 ಅಂತ ಮಾಡಿದ್ರೆ 220. ಸೊ 220 ನಲ್ಲಿ ವರ್ಸ್ಟ್ ಕಂಡೀಷನ್ 20 ಮಾರ್ಕ್ಸ್ ತೆಗೆದ್ರು ಅರೌಂಡ್ 200 ಮಾರ್ಕ್ಸ್. 200 ಮಾರ್ಕ್ಸ್ ಇಸ್ ಅ ಸೇಫ್ ಸ್ಕೋರ್ ಫಾರ್ ಪೀಪಲ್. ಸೊ ಈಗ ಅಂದ್ರೆ ನಾನು ಹೇಳ್ತಿರೋದು ಪಾರ್ಷಿಯಲ್ ಆಗಿ ಪ್ರಿಪೇರ್ ಆಗೋರ್ಗೆ. ಫುಲ್ ಪ್ರಿಪೇರ್ ಆಗೋರ್ಗಂತೂ ನಾನು ಆಗ್ಲೇ ಹೇಳಿದೀನಿ 260 ಮಾರ್ಕ್ಸ್ ಸ್ಟ್ರಾಟಜಿ. ಸೊ ಇದನ್ನು ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ, ಇದಕ್ಕೂ ಜಾಯ್ನ್ ಆಗ್ಬೋದು. ಅದಲ್ದೇನೆ ಇದೇ ಸಂಡೇ ಅಂದ್ರೆ 11 ಗಂಟೆಗೆ, ಸಂಡೇ 11 o'clockಗೆ ನಿಮ್ಗೆ ಒಂದು ಓರಿಯಂಟೇಷನ್ ಸೆಷನ್ ತಗೋತಾ ಇದೀವಿ. ನಾನು, ಮಧುಸೂದನ್ ಸರ್ ಮತ್ತೆ ಚಂದ್ರಶೇಖರ್ ಅಂತ, ಅವರು ಲಾಸ್ಟ್ ಇಯರ್ ಟಾಪರ್. ಸೊ ಅವರು 3 ಜನ ಸೇರಿ ನಿಮ್ಗೆ KS ಬಗ್ಗೆ ಏನೇ ಡೌಟ್ ಇದ್ರೂ ಅದನ್ನ ಕ್ಲಿಯರ್ ಮಾಡ್ತೀವಿ. ಅದಲ್ದೇನೆ ನಿಮ್ಗೆ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀವಿ. ಅಂದ್ರೆ 3.5 ತಿಂಗಳಲ್ಲಿ ನಾನು ಯಾವ ತರ ಓದಿದ್ರೆ ಪ್ರಿಲಿಮ್ಸ್ ಕ್ಲಿಯರ್ ಆಗ್ಬೋದು, ಅದ್ರ ಜೊತೆಗೆ ನಾನು ಮೇನ್ಸ್ ಪ್ಯಾರಲಲಿ ಪ್ರಿಪೇರ್ ಆಗಬೇಕು. ಈ ಸ್ಟ್ರಾಟಜಿ ಕ್ಲಾಸ್ ಅನ್ನ ಇದೇ ಸಂಡೇ, ದಟ್ ಈಸ್ August 2ಗೆ 11 ಗಂಟೆಗೆ ಶುರು ಆಗ್ತಿದೆ. ಇದನ್ನ ಅಟೆಂಡ್ ಮಾಡಿ. ಲೈವ್ ಇರುತ್ತೆ, ಆಫ್ಲೈನ್ ಇರುತ್ತೆ. ಅದಲ್ದೇನೆ ನಮ್ಮ ಹತ್ರ ಏನೇನು ಇನಿಷಿಯೇಟಿವ್ಸ್ ಇದಾವೆ, ಆಲ್ರೆಡಿ ನಾವು ಫ್ರೀ ಮಟೀರಿಯಲ್ ಗಳನ್ನ ಬಿಡ್ತಿದೀವಿ. ಸೊ ಕರ್ನಾಟಕ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಮಟೀರಿಯಲ್ ಇದೆ. ಸೊ ಕರ್ನಾಟಕ ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಮಟೀರಿಯಲ್ ಏನಿದೆ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಸಿಗ್ತಾ ಇದೆ, ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಆಗಿದೆ. ಅದಲ್ದೇನೆ ನಮ್ಮ KS ಮೇನ್ಸ್ ಪ್ರಿಪರೇಷನ್, KS ಮೇನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಓಕೆ ಸೊ ಇದನ್ನ ಆಲ್ರೆಡಿ ರಿಲೀಸ್ ಮಾಡಿದೀವಿ, ಅದು ವೆಬ್ಸೈಟ್ ಅಲ್ಲಿ ಅಪ್ಲೋಡೆಡ್ ಇದೆ. KS ಪ್ರಿಲಿಮ್ಸ್, KS PYQ ಫಾರ್ ಪ್ರಿಲಿಮ್ಸ್. ಸೊ ಪ್ರೀಗೆ ಇದನ್ನು ನಾವು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಸೊ ಇವೆಲ್ಲ ಪೇಪರ್ಸ್ ತಗೊಳ್ಳಿ, ಓದ್ರಿ, ಆಮೇಲೆ ಏನೇ ಡೌಟ್ ಇರಲಿ ಕ್ಲಿಯರ್ ಮಾಡಿ. ರೈಟ್, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ವಿ ವಿಲ್ ಮೀಟ್ ಆನ್ ಸಂಡೇ 11 o'clock. ಥ್ಯಾಂಕ್ ಯು ಆಲ್.